ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 7 ಎಳೆ ದಾರ ತಗೊಂಡಿದ್ದೀನಿ. ನೀಡಲ್ ಬಂದು 10 ತಗೊಂಡಿದ್ದೀನಿ. ನಾನು ಇವತ್ತು ಜುಮ್ಕಿ ಡಿಸೈನ್ ಕ್ರೋಶಾ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಅಂದರೆ ಮ್ಯಾಜಿಕ್ ನಾಟ್ ರೀತಿಯಾಗಿ ಹಾಕ್ಕೊಳ್ಬೇಕು. ನಂತರ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಒಂದು ನಾಟ್ ಆದಮೇಲೆ 5 ಚೈನ್ಗಳನ್ನ ಹಾಕಬೇಕು. 6 ಚೈನನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾಟ್ ಬಂದಿರುತ್ತೆ, ಅಲ್ಲಿ ಲಾಕ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು 6 ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಏನಿದೆ ಫಸ್ಟು ಚೈನ್ ಏನಿದೆ ಅದರೊಳಗಡೆ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಂಡೆ. ಸ್ಲಿಪ್ ನಾಟನ್ನು ಹಾಕ್ಕೊಂಡ್ಮೇಲೆ 2 ಚೈನನ್ನು ಹಾಕ್ಕೊಂಡೆ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಲ್ಲಿ ಒಂದ್ಸಲ, ಮತ್ತೆರಡು ದಾರದಲ್ಲಿ ಒಂದ್ಸಲ ಥ್ರೆಡನ್ನು ಮೇಲೆ ಎಳ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಮತ್ತು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನ್ಯೂ ಡಿಸೈನು ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆಯೇ ಸಿಂಪಲ್ಲಾಗೂ ಕೂಡ ಜುಮ್ಕಿ ಡಿಸೈನ್ನ ಹಾಕ್ಕೊಳ್ಬೋದು, ಕಷ್ಟ ಏನಿಲ್ಲ. ಈ ರೀತಿ 10 ಡಬಲ್ ಕ್ರೋಶ ಕಂಬಗಳನ್ನ ಈ 5 ಚೈನ್ ಗ್ಯಾಪ್ ಏನಿದೆ ಲಾಕ್ ಮಾಡಿದ 6 ಚೈನ್ನ ಹಾಕಿ ಲಾಕ್ ಮಾಡ್ತೀವಲ್ಲ, ಆ ಮಧ್ಯದಲ್ಲಿ ಲಾಕ್ ಮಾಡಿದ್ಮೇಲೆ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಬರುತ್ತೆ. ಅದರೊಳಗಡೆ 10 ಡಬಲ್ ಕ್ರೋಶ ಕಂಬಗಳನ್ನ ಈ ರೀತಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿ 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಏನು ಫಸ್ಟ್ ಕಂಬ ಇರುತ್ತೆ, ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು. ಈ ರೀತಿ ಸ್ಲಿಪ್ ನಾಟ್ ಮಾಡಿಕೊಂಡಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಮೊದಲನೇ ಸ್ಟೆಪ್ ಡಬಲ್ ಕ್ರೋಶ ಕಂಬ ಮಾಡಿದ್ದೀವಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೊಂಡೆ. ನಂತರ ನಾನಿವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಪಕ್ಕದಲ್ಲಿರುವಂಥ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅದರೊಳಗಡೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ. ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ, ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಎಲ್ಲ ಕಂಬದ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶ ಬರ್ತಾ ಹೋಗುತ್ತೆ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಕಂಬದ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಂಬದ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಫಸ್ಟ್ ಕಂಬದ ಮೇಲೆ ಒಂದು ಸ್ಲಿಪ್ ನಾಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಹಾಫ್ ಡಬಲ್ ಕ್ರೋಶವ, ಅಲ್ಲಿಗೆ ಲಾಕ್ ಮಾಡಬೇಕು. ಆವಾಗ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಅಂದರೆ ಸ್ಲಿಪ್ ನಾಟನ್ನು ಹಾಕ್ತಾಯಿದ್ದೀನಿ, ಲಾಕ್ ಮಾಡ್ತಾಯಿಲ್ಲ. ಫಸ್ಟ್ ಸ್ಟೆಪ್ಪು ಡಬಲ್ ಕ್ರೋಶ, ಸೆಕೆಂಡ್ ಸ್ಟೆಪ್ಪು ಹಾಫ್ ಡಬಲ್ ಕ್ರೋಶ ಆಯಿತು. ನಂತರ ನಾನಿಲ್ಲಿ 3ನೇ ಸ್ಟೆಪ್ಪಿಗೆ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಫಸ್ಟ್ ಅದ್ರ ಪಕ್ಕನೇ ಇರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ, ಸಿಂಗಲ್ ಕ್ರೋಶನ ಮಾಡೋದು. ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪ್ಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ 2 ದಾರ ಇದ್ದರೆ ಆ 2ರಲ್ಲಿ ಕೂಡ ಒಂದೇ ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ. ಸೊ ಈ ರೌಂಡಲ್ಲಿ ಪೂರ್ತಿಯಾಗಿ ನಾವು ಸಿಂಗಲ್ ಕ್ರೋಶ ಮಾಡೋದಷ್ಟೇ. ನಾನಿಲ್ಲಿ ಏನು ಕನ್ಫ್ಯೂಸ್ ಆಗಿ ಹೇಳ್ತಾ ಇಲ್ಲ. ಫಸ್ಟ್ ಸ್ಟೆಪ್ಪು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಿ, ಸೆಕೆಂಡ್ ಸ್ಟೆಪ್ಪು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀವಿ, 3ನೇ ಸ್ಟೆಪ್ಪಲ್ಲಿ ನಾನಿವಾಗ ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಆದರೆ ನಾವು ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ಲಾಕ್ ಅಂದರೆ ಸ್ಲಿಪ್ ನಾಟನ್ನು ಹಾಕಿ ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಅದೊಂಚೂರು ಗೊತ್ತಿದ್ದರೆ ಆರಾಮಾಗಿ ಈವನ್ ಬಿಗಿನರ್ಸು ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಪೂರ್ತಿಯಾಗಿ ಹಾಕ್ಕೊಂಡು ಬಂದು
ಇಲ್ಲಿ ಸ್ಟಾರ್ಟಿಂಗ್ ಏನು ಒಂದು ಚೈನ್ನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಸ್ಲಿಪ್ ನಾಟನ್ನು ಹಾಕ್ತಾಯಿದ್ದೀನಿ. ನಂತರ ಲಾಕ್ ಮಾಡಿಕೊಂಡೆ, ಅಂದರೆ ಸ್ಲಿಪ್ ನಾಟನ್ನು ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡೆ. ನಂತರ ಇನ್ನೊಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡು ಸೂಜಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಫಸ್ಟು ಹೋಲ್ ಗ್ಯಾಪಲ್ಲಿ, ಕಂಬದ ಕೆಳಗಡೆ ಇರುವಂತಹ ಹೋಲ್ ಗ್ಯಾಪ್ ಅಲ್ಲ, ಸೆಕೆಂಡ್ ಒನ್ ಹೋಲ್ ಗ್ಯಾಪು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ. ಒಂದು ಬೀಡನ್ನ ತಗೊಳ್ಳೋದು, ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಕ್ಕೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡೋದು. ಮತ್ತೆ ಬೀಡನ್ನ ಹಾಕ್ಕೊಂಡೆ, ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ. ಡಬಲ್ ಕ್ರೋಶೆ ಮಾಡಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಕೂಡ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಬರಬೇಕು. ಫಸ್ಟು ನಾವು ಡಬಲ್ ಕ್ರೋಶನ ಮಾಡ್ಕೊಂಡು ಹೋದರೆ ಫಸ್ಟು ಸ್ಟಾರ್ಟ್ ಮಾಡಿಕೊಂಡಾಗ ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು, ಅದಾದಮೇಲೆ ಆ ಹೋಲ್ ಗ್ಯಾಪಿಗೆ ಏನು ಲಾಕ್ ಮಾಡ್ಕೊಂಡ್ವಲ್ಲ ಆ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು, ಸೆಕೆಂಡ್ ಸ್ಟೆಪ್ಪಿಗೆ ಹಾಫ್ ಡಬಲ್ ಕ್ರೋಶ, 3ನೇ ಸ್ಟೆಪ್ಪಿಗೆ ಸಿಂಗಲ್ ಕ್ರೋಶ, 4ನೇ ಸ್ಟೆಪ್ಪಿಗೆ ಇವಾಗ ಹಾಕ್ತಾ ಇರೋದು ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ನಾವು. ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಕೂಡ ಡಬಲ್ ಕ್ರೋಶೆ ಬರ್ತಾ ಹೋಗುತ್ತೆ. ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡೋದು. ಡಬಲ್ ಕ್ರೋಶ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ಟಿಂಗು ಈ ರೀತಿ ಲಾಕ್ ಹತ್ರ ಗ್ಯಾಪ್ ಇರುತ್ತೆ. ಅಂದರೆ ಬೀಡನ್ನ ಹಾಕ್ಕೊಳ್ಳೋಕ್ಕೆ ನಾವು 2 ಚೈನ್ನ ಹಾಕಿರ್ತೀವಲ್ಲ, ಅಲ್ಲೇ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡಿ, ಅಂದರೆ ಸ್ಲಿಪ್ ನಾಟನ್ನು ಹಾಕ್ಕೊಂಡು ಅಲ್ಲೊಂದು ಸಲ, ಅದಾದಮೇಲೆ 1-2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಈ ರೀತಿ ಒಂದು ಜುಮ್ಕಿ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಇನ್ನೂ ಉದ್ದ ಬೇಕು ನಮಗೆ ಜುಮ್ಕಿ ಅಂದರೆ ಇನ್ನೊಂದು ಸ್ಟೆಪ್ಪು ನೀವು ಸಿಂಗಲ್ ಕ್ರೋಶನ ಮಾಡಿ ನಂತರ ಡಬಲ್ ಕ್ರೋಶೆ ಕಂಬನ ಮಾಡ್ಬೋದು. ನಾನಿಲ್ಲಿ ಪುಟ್ಟಾದ ಜುಮ್ಕಿಗಳನ್ನ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಅದರೊಳಗಡೆ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಮತ್ತು ಸ್ಟಾರ್ಟಿಂಗ್ ಥ್ರೆಡ್ಡು ಕೂಡ ಅದರೊಳಗಡೆನೇ ಇರುತ್ತೆ, ಅದನ್ನು ಕೂಡ ಸ್ವಲ್ಪ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ತೀರಾ ಚಿಕ್ಕದಾಗಿ ಕಾಣಿಸೋದಿಲ್ಲ ಇದು ಜುಮ್ಕಿ, ನೀಟಾಗಿ ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಬೀಡ್ಸ್ಗಳು ಯಾವುದು ಬೇಡ ಅಂದರೆ ನೀವು ಹಾಗೆಯೇ ಬರೀ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೋದು. ಬೀಡನ್ನ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಇದೇ ರೀತಿ ನಾನು ಇನ್ನೊಂದೆರಡು ಜುಮ್ಕಿಗಳನ್ನ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದನ್ನು ಕೂಡ ಮಾಡಿಕೊಂಡೆ, ಇದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. 3 ಜುಮ್ಕಿಗಳನ್ನ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬೀಡನ್ನ ಇಟ್ಟಿದ್ದೀನಲ್ವ ಅದನ್ನು ನಾವು ಬಟ್ಟೆಗೆ ಸ್ಟಿಚ್ ಮಾಡಬೇಕಿದ್ರೆ ಹಾಕ್ಕೊಳ್ಬೇಕು. ನೀಟಾಗಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಕೂಡ ಟ್ರೈ ಮಾಡಿ, ಕಷ್ಟ ಏನಿಲ್ಲ, ತುಂಬ ಅಂದರೆ ತುಂಬಾ ಈಸಿ ಇದೆ ಈ ಡಿಸೈನು. ಹಾಗೆಯೇ ಡಿಫ್ರೆಂಟ್ ಲುಕ್ ಕೊಡುತ್ತೆ ಜುಮ್ಕಿ ಡಿಸೈನು, ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮಧ್ಯದಲ್ಲಿ ಒಂದು 2.5 ಫಿಂಗರಷ್ಟು ಗ್ಯಾಪ್ ಕೊಟ್ಟು ನಂತರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹತ್ರ ದೂರ ಮಾಡ್ಕೊಳ್ಬೋದು. ಮೊದಲಿಗೆ 2 ಎಳೆದ ಕಾಟನ್ ದಾರ ತಗೊಂಡು ಹಿಂದೆ ಗಂಟು ಹಾಕ್ಕೊಂಡು ಅದನ್ನು ಬಟ್ಟೆಗೆ ಒಂದು ಸಲ ನಾಟ್ ಮಾಡಿಕೊಂಡೆ. ನಂತರ ಒಂದು 3 mm ಬೀಡನ್ನ ಹಾಕ್ಕೊಂಡೆ. ಅದಾದಮೇಲೆ ಆ ಜುಮ್ಕಿ ಮೇಲ್ಗಡೆಯಿಂದ ನಾನು ನಿಡಲ್ನ ಹಾಕ್ತಾಯಿದ್ದೀನಿ. ಮೇಲಿಂದ ಈ ರೀತಿ ನಿಡಲ್ನ ಹಾಕಿ ಅದರ ಕೆಳಭಾಗದಲ್ಲಿ ತಗೊಂಡು ಮತ್ತೆ ಕೆಳಗಡೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಮತ್ತೆ ರಿಪೀಟ್ ನಾವು ಬೀಡ್ ಒಳಗಡೆ ಹೋಗಬಾರ್ದು, ಹೊರಗಡೆಯಿಂದ ಈ ರೀತಿ ಅದರೊಳಗಡೆ ಜುಮ್ಕಾ ಒಳಗಡೆನೆ ನಿಡಲ್ನ ಮೇಲೆ ತಗೊಳ್ಬೇಕು. ಈ ರೀತಿ ಇಟ್ಕೊಂಡು ಹಾಕ್ಕೊಳ್ಳಿ, ಅವಾಗ ಗಂಟಾಗೋದಿಲ್ಲ ಮತ್ತು ತೀರ ಕೆಳಗಡೆ ಬರೋದಿಲ್ಲ. ಈ ರೀತಿ ಹಾಕ್ಕೊಂಡು ಬೇಕು ಅಂದರೆ ಮೇಲ್ಭಾಗದಲ್ಲಿ 2 ಬೀಡನ್ನ ಹಾಕ್ಕೊಳ್ಬೋದು. ಇನ್ನೂ ಸ್ವಲ್ಪ ಕೆಳಗಡೆ ನಮಗೆ ಜುಮ್ಕಾ ಬೇಕು ಅಂದರೆ
ನಂತರ ಬೀಡ್ ಒಳಗಡೆಯಿಂದ ಮೇಲೆ ತಗೊಂಡೋಗಿ ಮತ್ತೆ ಬಟ್ಟೆ ಮೇಲಿಂದ ಈ ರೀತಿ ನೀಡಲ್ನ ಕೆಳಗಡೆ ಸೀರೆ ಕೆಳಗಡೆ ತಗೊಳ್ತಾ ಇದ್ದೀನಿ. ಇವಾಗ ಹಿಂದೆ ತಗೊಂಡೋಗಿ ಹಿಂದೆ ಸೀರೆ ಬ್ಯಾಕ್ ಸೈಡಲ್ಲಿ ಒಂದು 2-3 ನಾಟ್ ಹಾಕ್ಕೊಳ್ಬೇಕು. ಒಂದು 2-3 ಸಲ ಗಂಟು ಹಾಕ್ಕೊಳ್ತೀನಿ. ಜುಮ್ಕಿ ಇನ್ನು ಸ್ವಲ್ಪ ಕೆಳಗಡೆ ಬೇಕು ಅಂದರೆ ನೀವು ಸ್ಟಾರ್ಟಿಂಗ್ 2 ಬೀಡ್ಗಳನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ 3 mm ಬೀಡನ್ನ ಒಂದು ಹಾಕ್ಕೊಂಡಿದ್ದೀನಿ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿತ್ತು. ರಿಯಲಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದೇ ರೀತಿ ಇನ್ನೂ ಒಂದು ಜುಮ್ಕಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ಡಿಸೈನ್ ಕಾಣಿಸುತ್ತೆ ಜುಮ್ಕಿ ಡಿಸೈನು. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಕಷ್ಟ ಏನಿಲ್ಲ, ತುಂಬ ಅಂದರೆ ತುಂಬಾ ಈಸಿ ಇದೆ. ಹಾಗೆಯೇ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು. ಪ್ರೈಸ್ ಬಂದು ಇದಕ್ಕೆ ಒಂದು 900 ಅರೌಂಡ್ ಚಾರ್ಜ್ ಮಾಡ್ಬೋದು. ಏನಕ್ಕೆ ಅಂದರೆ ನಾವು ಜುಮ್ಕಿ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಚಿಕ್ಕದಾದರೂ ಕೂಡ ಸ್ವಲ್ಪ ಟೈಮೇ ಹಿಡಿಯುತ್ತೆ. ಅದನ್ನು ಮತ್ತೆ ನಾವು ಅಟ್ಯಾಚ್ ಮಾಡೋದಿರುತ್ತಲ್ವ, ಅದು ಏನು ಹೆಚ್ಚಾಗಿ ಟೈಮ್ ಹಿಡಿಯೋದಿಲ್ಲ. ಜುಮ್ಕಿ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ತುಂಬಾ ಈಸಿ ಇದೆ. ಇವನ್ ಬಿಗ್ನರ್ಸು ಕೂಡ ಟ್ರೈ ಮಾಡುವಂಥ ಡಿಸೈನ್ ಇದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಪ್ರೈಸ. ನಿಮ್ಮ ಪ್ಲೇಸ್ ಕಡೆ ಒಂದೊಂದು ರೀತಿ ಇರುತ್ತೆ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವೊಮ್ಮೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.